ಜಾಬ್ ಮಾಡುವ ಮಹಿಳೆಯರಾಗಲಿ ಅಥವಾ ಹೋಮ್ ಮೇಕರ್ ಆಗಲಿ ಭಾವನೆಗಳು ಒಂದೇ. ವಿಡಿಯೋ ನೋಡಿದ ಮೇಲೆ ನಿಜ ಅನ್ನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಮನೆಯಲ್ಲಿ ಯಾವುದೇ ಜಗಳ ನಡೀತಾ ಇರಲಿಲ್ಲ, ರಕ್ತ ಗಾಯಗಳಿರ್ಲಿಲ್ಲ. ಆದರೂ ಅಲ್ಲಿ ಪ್ರತಿದಿನ ಒಂದು ನಿಶ್ಶಬ್ದವಾದ ಕೊಲೆ ನಡೀತಾ ಇತ್ತು. ಆಶ್ಚರ್ಯ ಆಗ್ತಾ ಇದೆಯಾ? ಮದುವೆಯಾದ ಹೆಣ್ಣೊಬ್ಬಳ ಆಸೆಗಳು, ಕನಸುಗಳು ಮತ್ತು ಭಾವನೆಗಳ ಕೊಲೆ. ಅದು ಬೇರಾರಿಂದಲೂ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನ ಕಲ್ಲಿನಂತ ಮನಸ್ಸಿನಿಂದ, ಮೌನದಿಂದ. ಇದೇನು ಓವರ್ ಆಗಿ ಹೇಳ್ತಿದ್ದಾರೆ ಅನ್ನಿಸಬಹುದು. ಸೈಕಾಲಜಿಕಲಿ ಹೇಗೆ ಅನ್ನೋದನ್ನ ವಿವರಿಸ್ತೀನಿ. ವಿವರ್ಸ್, ನೀವು ಮಹಿಳೆ ಆಗಿದ್ರೆ ನಿಮ್ಮ ಭಾವನೆಗಳು ಈ ಸಾಲುಗಳೊಂದಿಗೆ ಸೇರದೇ ಇದ್ರೆ ಆಮೇಲೆ ಹೇಳಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ, ಸರಿ ಅನ್ನಿಸಿದ್ರೆ ನಿಮ್ಮ ಪತಿಗೆ ಶೇರ್ ಮಾಡಿ. ಒಂದ್ ವೇಳೆ ನೀವು ಪುರುಷ ಆಗಿದ್ರೆ ನಿಮ್ಮ ಊಹೆಗೂ ಮೀರಿದ ವಿಷಯ ನಿಮ್ಮ ಹೆಂಡತಿ ಮನಸ್ಸಿನಲ್ಲಿ ನಡೆಯುತ್ತಿರುತ್ತೆ ಅನ್ನೋದು ಗೊತ್ತಾಗುವುದರ ಜೊತೆಗೆ ಎಚ್ಚೆತ್ಕೋಬೇಕಾದ ಅಂಶನೂ ಇದೆ. ಪ್ಲೀಸ್ ಕೊನೆವರೆಗೂ ನೋಡಿ. ಸೈಕಾಲಜಿಕಲ್ ಟ್ವಿಸ್ಟ್ ಏನು ಅಂತ ಸ್ವಲ್ಪ ಲೆಂತಿ ಅನ್ನಿಸಬಹುದು. ಅವಳ ಭಾವನೆಗಳಿಗೆ ಇದು ಕಮ್ಮಿನೇ, ಆದರೂ ಸಣ್ಣ ಪ್ರಯತ್ನ. ಒಂದು ಹೆಣ್ಣು ತವರು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರುವುದು ಬರೀ ಒಂದು ಸೂರ್ಯನ ಕೆಳಗೆ ವಾಸ ಮಾಡೋಕಲ್ಲ, ತನ್ನದೇ ಆದ ಪುಟ್ಟ ಪ್ರಪಂಚವನ್ನ ಕಟ್ಟಿಕೊಳ್ಳೋಕೆ. ಪ್ರತಿಯೊಬ್ಬ ಹೆಣ್ಣಿಗೂ ಮದುವೆ ಆದ ಮೇಲೆ ಒಂದು ದೊಡ್ಡ ಆಸೆ ಇರುತ್ತೆ. ತಾನು ಪ್ರೀತಿಸೋ ಗಂಡನಿಗೆ ತಾನೇ ಪ್ರಪಂಚವಾಗ್ಬೇಕು. ಅವನ ಪ್ರತಿ ಮಾತಿನಲ್ಲೂ ತನ್ನ ಮೇಲಿರುವ ಕಾಳಜಿ ಎದ್ದು ಕಾಣ್ಬೇಕು. ಅವನ ಒಂದು ಸಣ್ಣ ಅಪ್ಪುಗೆಯಲ್ಲಿ ಜಗತ್ತಿನ ಎಲ್ಲಾ ನೆಮ್ಮದಿ ಸಿಗಬೇಕು ಅಂತ ಅವಳು ಅವನನ್ನ ಅಪಾರವಾಗಿ ಪ್ರೀತಿಸ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನು ಒಂದು ಸಣ್ಣ ಮುಗುಳ್ನಗೆಗಾಗಿ ದಿನಪೂರ್ತಿ ಕಾಯ್ತಾಳೆ. ಬೆಳಿಗ್ಗೆ ಎದ್ದು ಅವನಿಗಾಗಿ ಅಡುಗೆ ಮಾಡೋದ್ರಿಂದ ಹಿಡಿದು ಸಾಯಂಕಾಲ ಅವನು ಮನೆಗೆ ಬರುವವರೆಗೆ ಅವಳ ಪ್ರತಿಯೊಂದು ಆಲೋಚನೆಯನ್ನು ಗಂಡನೆ ತುಂಬಿರ್ತಾನೆ. ಆದರೆ ಈ ಪ್ರೀತಿಯ ಜೊತೆಗೆ ಅವಳಲ್ಲೊಂದು ತವಕವಿರುತ್ತೆ. ಅವನು ನನ್ನನ್ನ ಒಮ್ಮೆ ಹತ್ತಿರಕ್ಕೆ ಕರೆಯಲು, ನನಗೆ ಬೇಕು, ನನ್ನ ಪ್ರಪಂಚದಲ್ಲಿ ನೀನು ಒಬ್ಬಳು, ನೀನು ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬಾರ್ದಾ ಅನ್ನೋದು. ಭಾವನೆ ಬೆಸೆಯದ ಗಂಡ ಮತ್ತು ಹೆಂಡತಿಯ ನಿರೀಕ್ಷೆ. ಮನೆಗೆ ಬರೋ ಗಂಡ ಹೆಂಡತಿಯ ಮುಖ ನೋಡಿ, ಇವತ್ತು ಚೆನ್ನಾಗಿ ಕಾಣಿಸ್ತಿದೀಯಾ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವಳ ಇಡೀ ದಿನದ ಆಯಾಸವೆಲ್ಲ ಕರಗಿ ಹೋಗುತ್ತೆ. ಬಿಸಿ ಬಿಸಿ ಕಾಫಿ ಕಪ್ಪನ್ನ ಕೈಗೆ ಕೊಡುವಾಗ ಅವಳ ಬೆರಳುಗಳನ್ನ ಸ್ಪರ್ಶಿಸಿ ಥ್ಯಾಂಕ್ಸ್ ಅಂದ್ರೆ ಸಾಕು, ಅವಳ ಕಣ್ಣಲ್ಲಿ ಕೃಪಾಂಜಲಿ ಬೆಳಗುತ್ತೆ. ಆದರೆ ಆ ಮನೆಯಲ್ಲಿ ಆಗುತ್ತಿದ್ದೇ ಬೇರೆ. ಅವನೊಬ್ಬ ರೋಬೋಟ್ ತರ. ದಿನಚರಿ ನಿಖರವಾಗಿದೆ. ಬೆಳಿಗ್ಗೆ ಏಳೋದು, ಕೆಲಸಕ್ಕೆ ಹೋಗೋದು, ಮನೆಗೆ ಬರುವುದು, ಊಟ ಮಾಡಿ ಮಲಗೋದು. ಆದರೆ ಈ ರೋಬೋಟ್ಗೆ ಭಾವನೆಗಳೇ ಇಲ್ಲವೇನೋ ಅನ್ನಿಸುವಷ್ಟು ತಂಪಾದ ಮೌನ. ಅವಳ ಪ್ರೀತಿಯಿಂದ ಹೊಸ ಸೀರೆ ಉಟ್ಟು ಅವನ ಮುಂದೆ ಬಂದು ನಿಂತಾಗ ಅವನು ಅದನ್ನು ಗಮನಿಸೋದೂ ಇಲ್ಲ. ಕಾಯುವಿಕೆ ಮತ್ತು ನಿರಾಶೆಯ ಕಹಿ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕೋಣೆಯಲ್ಲಿ ಕತ್ತಲು ಆವರಿಸಿದಾಗ ಅವಳ ಹೃದಯದ ನಿಜವಾದ ವೇದನೆ ಶುರುವಾಗುತ್ತೆ. ಅವಳು ಅವನ ಪಕ್ಕದಲ್ಲೇ ಮಲಗಿರ್ತಾಳೆ, ಆದರೆ ಇಬ್ಬರ ನಡುವೆ ಕೋಟಿ ಮೈಲುಗಳ ಅಂತರವಿದ್ದಂತೆ ಅನಿಸುತ್ತೆ. ಅವನು ಬೆನ್ನು ತಿರುಗಿಸಿ ಮಲಗಿ ಬಿಡ್ತಾನೆ. ಅವಳು ಕಾಯ್ತಾಳೆ, ಈಗಲಾದರೂ ಅವನು ತನ್ನತ್ತ ತಿರುಗಿ ಒಮ್ಮೆ ತನ್ನ ಹೆಗಲ ಮೇಲೆ ಕೈ ಹಾಕಿ ಅಪ್ಪಿಕೊಳ್ಬಾರ್ದೆ ಅಂತ. ಆ ಒಂದು ಅಪ್ಪುಗೆಗಾಗಿ ಅವಳ ದೇಹ ಮತ್ತು ಮನಸ್ಸು ತವಕಿಸುತ್ತಿರುತ್ತೆ. ಗಂಡನ ಅಪ್ಪುಗೆ ಎಂದರೆ ಅದು ಬರೀ ಶಾರೀರಿಕ ಸ್ಪರ್ಶವಲ್ಲ, ಅದು ಹೆಂಡತಿಗೆ ಸಿಗೋ ಭದ್ರತೆ, ಅದು ಅವಳಿಗೆ ಸಿಗೋ ಆತ್ಮೀಯತೆ. ಆದರೆ ಗಡಿಯಾರದ ಮುಳ್ಳು ಉರುಳುತ್ತಿರುತ್ತದೆ. ಅವನಿಂದ ಯಾವ ಸ್ಪಂದನೆಯೂ ಇರೋದಿಲ್ಲ. ಯಾವ ಭಾವನೆಯೂ ಇಲ್ಲದ ಆ ತಣ್ಣನೆಯ ಉಸಿರಾಟದ ಶಬ್ದ ಮಾತ್ರ ಕೋಣೆಯಲ್ಲಿ ಕೇಳಿಸುತ್ತದೆ. ಆಗ ಅವಳ ಕಣ್ಣಿನಿಂದ ಸುರಿಯುವ ಕಣ್ಣೀರು ದಿಂಬನ್ನ ನೆನೆಸುತ್ತದೆ. ಆ ಕಣ್ಣೀರನ್ನ ಒರೆಸೋಕೆ ಯಾರು ಇರಲ್ಲ. ಕೋಣೆಯಲ್ಲಿ ಗಂಡ ಪಕ್ಕದಲ್ಲಿ ಇದ್ದರೂ ಅನುಭವಿಸುವ ಒಂಟಿತನ ಇದೆಯಲ್ಲ, ಅದು ಪ್ರಪಂಚದ ಯಾವುದೇ ಕಾಡಿನಲ್ಲಿ ಒಬ್ಬಂಟಿಯಾಗಿ ಇರುವುದಕ್ಕಿಂತ ಹೆಚ್ಚು ಭಯಾನಕವಾದದ್ದು. ಯಾರು ಇಲ್ಲದಿರುವಾಗ ಒಂಟಿತನ ಅನಿಸಿದರೆ ಅದು ಸಹಜ. ಆದರೆ ನಮಗೆ ಸೇರಿದವರು, ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರು ನಮ್ಮ ಪಕ್ಕದಲ್ಲೇ ಇದ್ದು ನಮ್ಮ ಭಾವನೆಗಳಿಗೆ ಬೆಲೆ ಕೊಡದಿದ್ದಾಗ ಆಗುವ ಆ ನಿರಾಶೆ ಇದೆಯಲ್ಲ, ಅದು ಹೆಣ್ಣಿನ ಮನಸ್ಸನ್ನ ಒಳಗಿನಿಂದಲೇ ಸಾಯಿಸಿ ಬಿಡುತ್ತದೆ. ಅವಳು ಗಂಡನ ಹತ್ತಿರ ಬಯಸಿದ್ದು ಹಣ, ಒಡವೆ ಅಥವಾ ದೊಡ್ಡ ಬಂಗಲೆಯನ್ನಲ್ಲ, ಬದಲಾಗಿ ನಾನು ನಿನಗಾಗಿ ಇದ್ದೇನೆ ಅನ್ನೋ ಒಂದು ಮಾತನ್ನು, ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆ ಕಣ್ಣೋಟವನ್ನು, ಮತ್ತೆ ಸಣ್ಣದೊಂದು ಬೆಚ್ಚನೆಯ ಅಪ್ಪುಗೆಯನ್ನು. ಆದರೆ ಇವು ಯಾವುದೂ ಸಿಗದೇ ಇದ್ದಾಗ ಅವಳು ತನ್ನಷ್ಟಕ್ಕೆ ತಾನೇ ಮುದುರಿಕೊಳ್ತಾಳೆ. ದಿನಗಳು ಉರುಳುತ್ತಿದ್ದಂತೆ ಅವಳು ಮಾತು ಕಡಿಮೆ ಮಾಡ್ಬೋದು, ನಗೆ ಮಾಯವಾಗುತ್ತದೆ. ಗಂಡ ಅಂದ್ಕೋತಾನೆ, ಇವಳಿಗೇನಾಗಿದೆ, ಎಲ್ಲವೂ ಚೆನ್ನಾಗಿದೆಯಲ್ಲ, ಮನೆ ಇದೆ, ಊಟ ಇದೆ, ಬಟ್ಟೆ ಇದೆ ಅಂತ. ಆದರೆ ಒಂದು ಹೆಣ್ಣಿಗೆ ಭಾವನಾತ್ಮಕ ಬೆಂಬಲವಿಲ್ಲದಿದ್ದರೆ ಆ ಮನೆ ಬರೀ ಗೋಡೆಗಳ ಪಂಜರಾಷ್ಟೆ. ಇದು ಕೇವಲ ಒಬ್ಬ ಹೆಣ್ಣಿನ ಕಥೆಯಲ್ಲ, ಮೌನವಾಗಿ ಕಣ್ಣೀರಿರುತ್ತಿರುವ ಎಷ್ಟೋ ಮದುವೆಯಾದ ಹೆಣ್ಣು ಮಕ್ಕಳ ಅಂತರಂಗದ ಧ್ವನಿ. ಗಂಡಂದಿರಿಗೆ ಒಂದು ಸಣ್ಣ ಮಾತು, ಹೆಂಡತಿ ನಿಮ್ಮಿಂದ ಅಪಾರವಾದ ಪ್ರೀತಿಯನ್ನು ಬಯಸ್ತಿದ್ದಾಳೆ ಅಂದ್ರೆ ಅವಳು ನಿಮ್ಮನ್ನ ಅಷ್ಟಾಗಿ ಇಷ್ಟಪಡ್ತಿದ್ದಾಳೆ ಅಂತ ಅರ್ಥ.
ಭಾವನೆಗಳಿಲ್ಲದ ರೋಬೋಟ್ ತರ ಇರಬೇಡಿ. ಅವಳ ಸಣ್ಣ ಪ್ರಯತ್ನಗಳನ್ನ ಮೆಚ್ಚಿ ದಿನಕ್ಕೆ ಒಮ್ಮೆಯಾದ್ರೂ ಪ್ರೀತಿಯಿಂದ ಅಪ್ಕೊಳ್ಳಿ. ಏಕೆಂದ್ರೆ ಆ ಒಂದು ಬೆಚ್ಚನೆಯ ಅಪ್ಪುಗೆ ಅವಳ ಇಡೀ ದಿನದ ನೋವನ್ನ ಮರೆಸಿ ಅವಳ ಮುಖದಲ್ಲಿ ಮತ್ತೆ ಸಂತೋಷದ ನಗೆಯನ್ನ ತರಬಲ್ಲದು. ಸೈಕಲಾಜಿಕಲ್ ಹಿನ್ನೆಲೆಯಲ್ಲಿ ಭಾವನಾತ್ಮಕವಾಗಿ ಸಂಪರ್ಕವಿಲ್ಲದ ಗಂಡನ ಜೊತೆ ದೀರ್ಘಕಾಲ ಬದುಕುವ ಹೆಂಡತಿ ಕೊನೆಯಲ್ಲಿ 4 ಮುಖ್ಯ ಹಂತಗಳಲ್ಲಿ ರೂಪಾಂತರಗೊಳ್ಳುತ್ತಾಳೆ. ಮನೋವಿಜ್ಞಾನದಲ್ಲಿ ಇದನ್ನ ಎಮೋಷನಲ್ ನಮ್ನೆಸ್ ಮತ್ತು ವಾಕ್ ಅವೇ ವೈಪ್ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ. ಅದರಲ್ಲಿ ಮೊದಲನೇ ಆಯ್ಕೆ ಭಾವನಾತ್ಮಕ ಶೂನ್ಯತೆ ಅಥವಾ ಶರಣಾಗತಿ. ಸೈಕಾಲಜಿ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಅವಳು ಪ್ರೀತಿಸುವುದನ್ನ ಅಥವಾ ಬಯಸುವುದನ್ನೇ ನಿಲ್ಲಿಸಿ ಬಿಡ್ತಾಳೆ. ಆರಂಭದಲ್ಲಿ ಅವಳು ಅತ್ತಳು, ಜಗಳವಾಡಿದಳು, ಗಂಡನ ಅಪ್ಪುಗೆಗಾಗಿ ಗೋಗರೆದಳು. ಆದರೆ ಸೈಕಾಲಜಿ ಹೇಳುತ್ತೆ, ಒಂದು ಮನಸ್ಸು ನಿರಂತರವಾಗಿ ನಿರಾಶೆಯನ್ನ ಅನುಭವಿಸಿದಾಗ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಭಾವನೆಗಳನ್ನ ಬಂದ್ ಮಾಡಿಕೊಳ್ಳುತ್ತದೆ. ಕೊನೆಗೆ ಅವಳು ಬದಲಾಗ್ತಾಳೆ. ಈಗ ಅವಳಿಗೆ ಅವರಿಂದ ಅಪ್ಪುಗೆ ಬೇಡ, ಮೆಚ್ಚುಗೆಯೂ ಬೇಡ. ಮನೆ ಕೆಲಸ ಮುಗಿಸ್ತಾಳೆ, ಬಿಸಿ ಊಟ ಬಡಿಸ್ತಾಳೆ. ಆದರೆ ಕಣ್ಣಲ್ಲಿ ಯಾವುದೇ ಪ್ರೀತಿಯಾಗಲಿ ನಿರೀಕ್ಷೆಯಾಗಲಿ ಇರೋದಿಲ್ಲ. ಗಂಡ ರೋಬೋಟ್ ಆಗಿದ್ದ, ಈಗ ಹೆಂಡತಿಯು ಜೀವವಿಲ್ಲದ ಬೊಂಬೆಯಂತೆ ಇರ್ತಾಳೆ. ಆಯ್ಕೆ 2, ವಾಕ್ ಅವೇ ವೈಪ್ ಸಿಂಡ್ರೋಮ್. ನಿಶಬ್ದವಾಗಿ ಸಿದ್ಧತೆ ನಡೆಸಿ ಹೊರ ನಡೆಯುವುದು. ಅಂದರೆ ಹೆಣ್ಣು ಅಳುತ್ತಿರುವವರೆಗೆ, ಜಗಳವಾಡುತ್ತಿರುವವರೆಗೆ ಅವಳಿಗೆ ಗಂಡನ ಮೇಲೆ ಭರವಸೆ ಇದೆ ಅಂತ ಅರ್ಥ. ಆದರೆ ಯಾವತ್ತು ಅವಳು ಸಂಪೂರ್ಣವಾಗಿ ಮೌನವಾಗುತ್ತಾಳೋ ಅಂದಿನಿಂದ ಅವಳಲ್ಲಿ ವಾಕ್ ಅವೇ ವೈಪ್ ಸಿಂಡ್ರೋಮ್ ಶುರುವಾಗುತ್ತದೆ. ಅವಳು ಗಂಡನಿಗೆ ದೂರು ಕೊಡೋದನ್ನ ನಿಲ್ಲಿಸ್ತಾಳೆ. ಗಂಡ ಅನ್ಕೋತಾನೆ, ಅಬ್ಬಾ ಈಗ ಎಲ್ಲವೂ ಸರಿ ಹೋಯ್ತು, ತನ್ನ ಹೆಂಡತಿ ಅಡ್ಜಸ್ಟ್ ಆಗ್ತಿದ್ದಾಳೆ ಅಂತ. ಆದರೆ ಸತ್ಯ ಏನು ಅಂದ್ರೆ ಅವಳು ಮಾನಸಿಕವಾಗಿ ಆ ಬಂಧನದಿಂದ ಮುಕ್ತಿ ಪಡೆದು ಹೊರ ಬಂದಿರ್ತಾಳೆ. ಒಂದು ದಿನ ಯಾವ ಮುನ್ಸೂಚನೆಯೂ ಇಲ್ಲದೆ ಅವಳು ತನ್ನ ಬ್ಯಾಗ್ ಪ್ಯಾಕ್ ಮಾಡಿ ಮನೆಯಿಂದ ಹೊರಟು ಬಿಡ್ತಾಳೆ. ಯಾವ ಗಂಡ ತನ್ನ ಹೆಂಡತಿಯ ಅಳಲನ್ನು ಕೇಳಿಸಿಕೊಳ್ಳಲು ಅವನು ಕೊನೆಗೆ ಅವಳ ನಿರ್ಗಮನದ ಶಬ್ದವನ್ನು ಮಾತ್ರ ಕೇಳಬೇಕಾಗುತ್ತದೆ. ಆಯ್ಕೆ 3, ಸ್ವಯಂ ಪ್ರೀತಿಯ ಕಡೆಗೆ ಪ್ರಯಾಣ. ಅವಲಂಬನೆಯನ್ನ ತೊರೆದು ತನ್ನತನವನ್ನ ಹುಡುಕುವಂಥದ್ದು. ನಿರಂತರ ನಿರಾಶೆಯ ನಂತರ ಸೈಕಲಾಜಿಕಲ್ ಆಗಿ ಹೆಣ್ಣಿನ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ತನ್ನ ಖುಷಿಗಾಗಿ, ತನ್ನ ಅಸ್ತಿತ್ವಕ್ಕಾಗಿ ಇನ್ನೊಬ್ಬರ ಮೇಲೆ, ಅಂದರೆ ಗಂಡನ ಮೇಲೆ ಅವಲಂಬಿತವಾಗುವುದು ಎಷ್ಟು ದೊಡ್ಡ ತಪ್ಪು ಎಂಬ ಅರಿವು ಅವಳಿಗಾಗುತ್ತದೆ. ಅವಳು ಗಂಡನಿಂದ ಪ್ರೀತಿ ಭಿಕ್ಷೆ ಬೇಡುವುದನ್ನು ನಿಲ್ಲಿಸ್ತಾಳೆ. ತನ್ನ ಆಸೆಗಳು, ತನ್ನ ಹವ್ಯಾಸಗಳು, ತನ್ನ ಕೆರಿಯರ್ ಕಡೆ ಗಮನ ಹರಿಸ್ತಾಳೆ. ಗಂಡನ ಅಪ್ಪುಗೆಯಲ್ಲಿ ಸಿಗದ ನೆಮ್ಮದಿಯನ್ನ ಅವಳು ಸ್ವಯಂ ಪ್ರೀತಿಯಲ್ಲಿ ಹುಡುಕಿಕೊಳ್ತಾಳೆ. ಗಂಡ ಅವಳನ್ನ ಒಪ್ಪಿಕೊಳ್ಳಲಿ ಬಿಡಲಿ, ಅವಳು ತನ್ನನ್ನ ತಾನು ಪ್ರೀತಿಸಲು ಶುರು ಮಾಡ್ತಾಳೆ. ಆಯ್ಕೆ 4, ಡೇಂಜರ್ಸ್ ಆಯ್ಕೆ ಇದು. ಸೈಕಾಲಜಿ ಹೇಳುತ್ತೆ, ಮನುಷ್ಯನಿಗೆ ಹಸಿವಾದಾಗ ಸಿಕ್ಕಿದ್ದನ್ನ ತಿನ್ನಲು ಮನಸ್ಸು ಹೇಗೆ ತವಕಿಸುತ್ತದೋ ಹಾಗೆಯೇ ಮನಸ್ಸಿಗೆ ಭಾವನಾತ್ಮಕ ಹಸಿವು ಉಂಟಾದಾಗ ಆ ಪ್ರೀತಿ ಎಲ್ಲಿ ಸಿಗುತ್ತದೋ ಆ ಕಡೆ ಮನಸ್ಸು ವಾಲಲು ಶುರು ಮಾಡುತ್ತದೆ. ಮನೆಯಲ್ಲಿ ಗಂಡನಿದ್ದರೂ ಭಾವನೆಗಳಿಲ್ಲದ ರೋಬೋಟ್ನಂತೆ ಇದ್ದಾಗ ಹೆಂಡತಿಗೆ ಹೊರಗಿನ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸಿಗಬಹುದು. ಅವನು ಅವಳ ಸಣ್ಣ ಬದಲಾವಣೆಯನ್ನು ಗಮನಿಸಿ, ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂತ ಒಂದ್ ಮಾತು ಹೇಳ್ಬಹುದು. ಅವಳ ಕಣ್ಣಲ್ಲಿರುವ ನೋವನ್ನ ಗುರುತಿಸಿ, ಏನಾಯ್ತು, ಯಾಕೆ ಬೇಜಾರಾಗಿದ್ಯಾ ಅಂತ ಕಾಳಜಿ ತೋರಿಸಬಹುದು. ಗಂಡ ಕೊರತೆ ಮಾಡಿದ ಆ ಕಿವಿ, ಕಣ್ಣೋಟ ಮತ್ತು ಆತ್ಮೀಯತೆಯನ್ನ ಆ 3ನೇ ವ್ಯಕ್ತಿ ಕೂಡ ಕೊಡ್ತಾ ಹೋಗ್ಬೋದು. ಅಪಾಯಕಾರಿ ಮಾನಸಿಕ ಹಂತ, ದ ಎಮೋಷನಲ್ ಅಟ್ರಾಕ್ಷನ್. ಇಲ್ಲಿ ವಿಷಯ ಶಾರೀರಿಕ ಆಕರ್ಷಣೆಯಲ್ಲ, ಬದಲಿಗೆ ಭಾವನಾತ್ಮಕ ಆಕರ್ಷಣೆ, ಎಮೋಷನಲ್ ಅಫೇರ್. ಆರಂಭದಲ್ಲಿ ಅವಳು ತಪ್ಪು ಮಾಡಬಾರ್ದು ಅಂತ ತನ್ನ ಮನಸ್ಸನ್ನ ತಡೆಯುತ್ತಾಳೆ, ತನ್ನ ಗಂಡನಿಗೆ ಮೋಸ ಮಾಡಬಾರ್ದು ಅಂತ ಹೋರಾಡ್ತಾಳೆ. ಆದರೆ ದಿನವೂ ಮನೆಗೆ ಬಂದಾಗ ಸಿಗೋದು ಅದೇ ತಂಪಾದ ಮೌನ, ಅದೇ ನಿರಾಸೆ, ಅದೇ ಕಲ್ಲಿನಂತಹ ನಡವಳಿಕೆ. ಆಗ ಅವಳ ಒಳಗಿನ ನೋವು ಹೊರಗಿನ ವ್ಯಕ್ತಿ ತೋರೋ ಸಣ್ಣ ಕಾಳಜಿಯ ಮುಂದೆ ಮಂಡಿಯೂರುತ್ತದೆ. ಗಂಡ 100 ಬಾರಿ ನಿರಾಕರಿಸಿದ ಪ್ರೀತಿಯನ್ನ ಹೊರಗಿನ ವ್ಯಕ್ತಿ ಒಮ್ಮೆ ತೋರಿಸಿದರೂ ಸಾಕು, ಅವಳ ಮನಸ್ಸು ತನಗೆ ಅರಿವಿಲ್ಲದೆಯೇ ಆ ಪ್ರೀತಿ ತೋರಿಸುವವರ ಕಡೆ ವಾಲಲು ಶುರು ಮಾಡುತ್ತದೆ. ಗಂಡಂದಿರಿಗೆ ಆಘಾತಕಾರಿ ಎಚ್ಚರಿಕೆ. ಗಂಡಸರೇ ನೆನಪಿಡಿ, ನಿಮ್ಮ ಹೆಂಡತಿಯ ಭಾವನೆಗಳಿಗೆ ನೀವು ಬೆಲೆ ಕೊಡದಿದ್ದಾಗ ಅವಳಿಗೆ ನಿಮ್ಮ ಅಪ್ಪುಗೆಯ ಅಗತ್ಯವಿಲ್ಲದಂತೆ ಮಾಡಬೇಡಿ. ಏಕೆಂದರೆ ಅವಳ ಆ ಭಾವನಾತ್ಮಕ ಹಸಿವನ್ನ ನೀವಲ್ಲದಿದ್ದರೂ ಇನ್ನೊಬ್ಬರು ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿರುತ್ತದೆ.
ಹಾಗಂತ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋಕ್ಕಾಗಲ್ಲ. ಅವರವರ ಸಂಸ್ಕಾರ, ಅವರ ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವುಗಳಿಗೆ ತಕ್ಕಂತೆ ಯಾವುದಾದರೂ ಒಂದನ್ನ ಆಯ್ಕೆ ಮಾಡ್ಕೋಬಹುದು. ಆದರೆ ಅದರ ಅರಿವು, ಸುಳಿವು ನಿಮಗೆ ಸಿಕ್ಕೇ ಇರೋದಿಲ್ಲ. ಕಾಲ ಮಿಂಚಿ ಹೋಗಿರುತ್ತೆ. ಸೊ ನೀವು ಹೀಗಿದ್ದರೆ ಚೆನ್ನಾಗಿರುತ್ತೆ. 1. ಅವಳಿಗೆ ಕೇವಲ ವಸ್ತುಗಳನ್ನೆಲ್ಲ ವೇಳೆ ಕೊಡಿ. ಮನೆ, ಬಟ್ಟೆ, ಒಡವೆ ಕೊಟ್ಟರೆ ಜವಾಬ್ದಾರಿ ತೀರುತ್ತದೆ ಅನ್ಕೋಬೇಡಿ. ದಿನಕ್ಕೆ ಕನಿಷ್ಠ 10 ರಿಂದ 15 ನಿಮಿಷ ಫೋನ್ ಪಕ್ಕಕ್ಕಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. 2. ಸಣ್ಣ ಮೆಚ್ಚುಗೆ ದೊಡ್ಡ ಸಮಾಧಾನ. ಬೆಳಗ್ಗೆಯಿಂದ ನಿಮಗಾಗಿ ದುಡಿಯುವ ಹೆಂಡತಿಗೆ ಅಡುಗೆ ಚೆನ್ನಾಗಿದೆ, ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋಕೆ ಪ್ರಶಸ್ತಿ ಬರಬೇಕಿಲ್ಲ. ಒಂದು ಸಣ್ಣ ಮೆಚ್ಚುಗೆ ಅವಳ ಇಡೀ ದಿನದ ಆಯಾಸವನ್ನ ಕರಗಿಸುತ್ತದೆ. 3. ಅಪ್ಪುಗೆಗೆ ಹಣ ಬೇಕಿಲ್ಲ, ಮನಸ್ಸಿದ್ದರೆ ಸಾಕು. ಮನೆಗೆ ಬಂದ ತಕ್ಷಣ ಅಥವಾ ರಾತ್ರಿ ಮಲಗುವಾಗ ಕೊಡುವ ಒಂದು ಬೆಚ್ಚನೆಯ ಅಪ್ಪುಗೆ ಪ್ರಪಂಚದ ಯಾವುದೇ ದುಬಾರಿ ಗಿಫ್ಟ್ಗಿಂತಲೂ ದೊಡ್ಡ ಭದ್ರತೆಯನ್ನ ಅವಳಿಗೆ ನೀಡುತ್ತದೆ. 4. ಮೌನವನ್ನ ಖುಷಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಹೆಂಡತಿ ನಿಮ್ಮಲ್ಲಿ ಜಗಳ ಮಾಡುವುದನ್ನ ಬಂದ್ ಮಾಡಿ ಸಂಪೂರ್ಣವಾಗಿ ಮೌನವಾಗಿದ್ದಾಳೆ ಅಂದ್ರೆ ಎಲ್ಲವೂ ಸರಿ ಹೋಯ್ತು ಅಂತ ಅಲ್ಲ. ನಿಮ್ಮ ಮೇಲಿನ ಭರವಸೆ ಅವಳು ಕಳ್ಕೊಳ್ತಿದ್ದಾಳೆ ಅಂತ ಅರ್ಥ. 5. ಅವಳು ರೋಬೋಟ್ ಅಲ್ಲ, ಭಾವನೆಗಳಿರುವ ಮನುಷ್ಯ. ನಿಮ್ಮ ಕೆಲಸ, ಆಫೀಸ್, ಫೋನ್ ಇವೆಲ್ಲವುಗಳ ನಡುವೆ ನಿಮ್ಮನ್ನೇ ತನ್ನ ಇಡೀ ಪ್ರಪಂಚ ಅಂದುಕೊಂಡಿರುವ ಒಬ್ಬ ಹೆಣ್ಣು ಮನೆಯಲ್ಲಿ ಕಾಯ್ತಿರ್ತಾಳೆ ಅನ್ನೋದನ್ನ ದಯವಿಟ್ಟು ಮರಿಬೇಡಿ. ಎನಿವೆ, ನೀವು ನೆನಪಿಡಬೇಕಾದ ಮುಖ್ಯವಾದ ಅಂಶ ಅಂದ್ರೆ, ಹೆಣ್ಣು ತನ್ನ ಸ್ವಂತ ರಕ್ತ ಸಂಬಂಧಗಳನ್ನೆಲ್ಲ ಬಿಟ್ಟು ನಿಮ್ಮ ಹತ್ತಿರ ಬಂದಿದ್ದಾಳೆ ಅಂದ್ರೆ ಅವಳಿಗೆ ನಿಮ್ಮ ಪ್ರೀತಿ ಬರೀ ಬಯಕೆ ಅಲ್ಲ, ಅದು ಅವಳ ಜೀವನ ಅವಶ್ಯಕತೆ. ಅವಳು ನಿಮ್ಮಲ್ಲಿ ಪ್ರೀತಿ ಹುಡುಕೋದನ್ನ ನಿಲ್ಲಿಸಿದ ದಿನ ನಿಮ್ಮಿಬ್ಬರ ನಡುವಿನ ಸಂಬಂಧ ಬರೀ ಶವವಾಗಿ ಉಳಿಯುತ್ತದೆ. ಒಬ್ಬ ಹೆಣ್ಣು ಹೊರಗೆ ಪ್ರೀತಿ ಹುಡುಕಿಕೊಂಡು ಹೋಗುವ ಮುನ್ನ ನಿಮ್ಮ ಮನೆಯಲ್ಲಿಯೇ ಅವಳಿಗೆ ಪ್ರೀತಿಯ ದೇವಸ್ಥಾನ ಕಟ್ಟಿ. ಗಂಡ ಅಪ್ಪಿಕೊಂಡರೆ ಸಿಗುವ ನೆಮ್ಮದಿ ಪ್ರಪಂಚದ ಬೇರಾವ ಜಾಗದಲ್ಲೂ ಹೆಂಡತಿಗೆ ಸಿಗಲ್ಲ. ಭಾವನೆಗಳು ಇಲ್ಲದ ರೋಬೋಟ್ ಆಗ್ಬೇಡಿ, ಪ್ರೀತಿಸೋ ಮನುಷ್ಯನಾಗಿ. ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋದು ಜೀವನ ಅಲ್ಲ, ಜೀವನ ಅಂದ್ರೆ ಒಟ್ಟಿಗೆ ಜೀವಿಸುವುದು. ಏನಂತೀರಾ? ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.